ಇದು ಕಪ್ ಶರ್ಟ್ ಕಟ್ ಮಾಡ್ಕೊಂಡು ಏನು ಮಾಡೋದು, ಪೈಲೆ ಅರ್ಬಿ ಇದು ಟೋಟಲ್ ಲೂಸ್ ಎಷ್ಟೈತಿ ತಳಗ ಸಿ ತಳಗ 25 ಐತಿ. 25 ಇದ್ರೆ ಏನು ಮಾಡೋದು, ಅರ್ಬಿ ಈಚ ಕಡೆ ಹಾಕ್ಕೊಂಡು ಇಟ್ಕೊಂಡು ಹಿಂಗೆ ಹೋಗಿದ ಕೂಡಲೇ 12, 24, 25 ಅರ್ಧ ಇಂಚ ಒಂದು 1/4 ಇಂಚ್ ಹೆಚ್ಚಿಗೆ ಇಟ್ಕೋದು. ಹಿಂಗೆ ಅರ್ಬಿ ಒಕ್ಕೊಂಡ್ಮೇಲೆ ಉದ್ದೈತಿ. ಉದ್ದಕ್ಕೆ ಏನು ಮಾಡೋದು, ಉದ್ದಕ್ಕೆ 28 ಇತ್ತು. 28 ಇದೆ, ಅದಕ್ಕೆ 1.5 ಇಂಚ್ ಅಥವಾ 2 ಇಂಚ್ ಕೂಡಿಸೋದು. ಹಿಂಗೆ ಗೆರೆ ಹಾಕೋದು. ಇಲ್ಲಿ ತನಕ ಹಾಕೊಂಡ ಇಲ್ಲಿ ಏನು ಮಾಡೋದು, ಇಲ್ಲಿ 1/4 ಇಂಚ್ 1 ಇಂಚ್ 2 ಗೆರೆ ಪಟ್ಟಿ ಹೊಡ್ಕೊಂಡ ಈ ಪಟ್ಟಿ ಬಿಟ್ಟು ಇಲ್ಲಿಂದ ಇಲ್ಲಿ ತನಕ ಕಾಲರ್ ಮಾಪ್ ಇದೆ. ಕಾಲರ್ 16 ಇದ್ರೆ 0.3 ಇದನ್ನು ಕಚ್ ಹಾಕೋದು. ಇದನ್ನು ಹಿಂಗೆ ಕ್ರಾಸ್ ಕಟ್ ಹಾಕೋದು. ಆಮೇಲೆ ಶೋಲ್ಡ್ರ್ ಎಲ್ಲಿಂದ ತೊಗೋದಪ್ಪ ಅಂದ್ರೆ ಇಲ್ಲಿ 1/4 ಇಂಚ್ ಇದೈತೆ. ಈ 1/4 ಇಂಚ್ ಇಲ್ಲಿ ಗೆರೆ ಇಲ್ಲ. ಈ ಗೆರೆಯಿಂದ ಇಲ್ಲಿ ತನಕ 18 ಐತಿ. ಶೋಲ್ಡ್ರ್ 18 ಅಂದ್ರೆ 18ಗೆ 1 ಇಂಚ್ ಕೂಡಿಸಿದ್ರೆ 19. 2 ಭಾಗ ಮಾಡಿದ್ರೆ 9.5. ಇದನ್ನು 9.5 ಇಟ್ಕೋತು. ಆಮೇಲೆ ಛಾತಿ ನಾರ್ಮಲ್ ಛಾತಿ ಹೆಂಗೆ ಬುಷರ್ಟ್ ಹೆಂಗೆ ಇಡ್ತಲ್ಲ ಹಂಗೆ ಛಾತಿ ಇಟ್ಕೋದು. ಲೂಸ ಇಲ್ಲಿಂದ ತೊಗೋದು. ಈ 1/4 ಇಂಚ್ ಐತೆ, ಈ 1/4 ಇಂಚ್ ಬಿಟ್ಟು ಈ ಕಚ್ಕಾತಕ್ಕೆ ಟೋಟಲ್ ಈಗ 23 ಇತ್ತು. 23 ಅಂದ್ರೆ 23 ಅಂದ್ರೆ 11, 22, 23. ಅದಕ್ಕೆ ಅರ್ಧ ಇಂಚ್ ಕೂಡಿಸಿ ಅರ್ಧ ಇಂಚ್ ಅಥವಾ 1/4 ಇಂಚ್ ಕೂಡಿಸೋದು. ಇದ್ರ ಲೂಸ್ ಇದ್ರೆ ನಡೆಯುತ್ತೆ. ಇಲ್ಲಿಗೆ ಅರ್ಧ ಇಂಚ್ ಇಟ್ಟರು ನಡೆಯುತ್ತೆ. ನಾವು 12, 11, 22, 23 ಅರ್ಧ ಇಂಚ್ 12 ಆಯ್ತು. ಆಮೇಲೆ ನಡಬಾರ್ಕಿನ ತೊಗೊಲಿಕ್ಕೆ ನಡೆಯುತ್ತೆ. ಬೇಕಪ್ಪ ಶೇಪ್ ಅಂದಾರಂದ್ರೆ ನಡಬಾರ್ಕು ನಾವು ಶೇಪ್ ತೊಗೋಬೋದು. ಆಮೇಲೆ ತೆಳಗಿಂದ ಇಲ್ಲಿ 25 ಅಂದ್ರೆ 12.5. ಅದಕ್ಕೆ ಅರ್ಧ ಇಂಚ್ ಕೂಡಿಸ್ಬೋದು. ಅದಕ್ಕೆ ಅರ್ಧ ಇಂಚ್ಗಿಂತ ಹೆಚ್ಚಿಗೆ ಕೂಡಿಸ್ಬೋದು. ಇಷ್ಟು ಮಾಡ್ಕೊಂಡು ಇಲ್ಲಿ ಕಿಸೆ ಸೈಜ್ 6.5. ಇಲ್ಲಿಂದ ಪಾಕೆಟ್ ಸೈಜ್ 6. ಡಿಸ್ಟನ್ಸ್ ಇಲ್ಲಿ ಮ್ಯಾಗಿಂದ ಡಿಸ್ಟನ್ಸ್ 6.5. ಇಲ್ಲಿಂದ 6.5. ಆಮೇಲೆ ಇಲ್ಲೊಂದು 1/4 ಇಂಚ್ ಇಟ್ಕೋದು. ಇದನ್ನು ಕಚ್ಕ ಹೊಡ್ಕೊಂಬಿಡೋದು. ಮತ್ತು ಇಲ್ಲಿ ರೌಂಡ್ ಶೇಪ್ ತೊಗೊಂಬಿಡೋದು. ಇದು ಮುಂದಿನ ಪಾನ ಆಯ್ತು. ಇಲ್ಲೂ ಶೇಪ್ ತೊಗೊಂಡಿರ್ತು. ಇದು ಮುಂದಿನ ಪಾನ ಅಂದ್ರೆ ಹಿಂದಿನ ಪಾನ ಏನು ಮಾಡೋದು, ಇಲ್ಲಿ ಅಖಂಡ ಅರ್ಬಿ ಉದುರುತ್ತಿಲ್ಲ, ಅದು ಅಖಂಡ ಅರ್ಬಿ ಹಂಗೆ ಹಿಡ್ದು ಇಲ್ಲಿ ಹಂಗೆ 13.5, 14 ಅರ್ಬಿ ಇತ್ತಲ್ಲ ಹಂಗೆ ಇಟ್ಕೋದು. ಇಲ್ಲಿ ಕಟ್ ಮಾಡಿರ್ತಲ್ಲ, ಇದಕ್ಕೆ ಕಟ್ ಮಾಡಿದ ಅರ್ಬಿನ ತಂದು ಇಲ್ಲಿ ಇಡೋದು. ಇಲ್ಲಿ ಏನು ಮಾಡಿದ್ದು ನಾವು 1/4 ಇಂಚ್ ಇರುತ್ತೆ. ಆದ್ರೆ ನಾವು ಇಲ್ಲಿ ಏನು ಮಾಡ್ಕೋದು, ಬುಷರ್ಟ್ ಗತಿ ಅರ್ಧ ಇಂಚ ಹೊರಗೆ ಹೋಗ್ಕೋದು. ಈ ಸೈಡ್ ಹೋಗ್ಕೋದು. ಇಲ್ಲೂ ಅರ್ಧ ಇಂಚ ಇತ್ತ ಹೋಗ್ಕೋದು. ಅರ್ಧ ಇಂಚ್ ಹೊಕ್ಕೊಂಡು ಇಲ್ಲಿ ಸೀದಾ ಇತ್ಲಿ ನೋಡ್ಕೊಂಡು ಇಲ್ಲಿಂದ ಅರ್ಧ ಇಂಚ ಮ್ಯಾಲಿಗೆ ಈ ರೀತಿ ಪೈಲೆ ಒಂದು ತಳಗಿನ ಗೆರೆ ಹುಡ್ಕೋದ. ಆಮೇಲೆ ಮ್ಯಾಲೆ ಒಂದು ಗೆರೆ ಹೊಡ್ಕೋದು. ಫಸ್ಟ್ನೇ ಗೆರೆ ಇಲ್ಲಿಂದ ಈ ಕಚ್ಕದಿಂದ ಒಂದು ಕಚ್ ಹೊಡ್ಕೋದು. ಈ ಕಚ್ಕದಿಂದ ಒಂದು ಗೆರೆ ಹೊಡ್ಕೋದು. ಇಲ್ಲಿಂದ ಅರ್ಧ ಇಂಚ್ ಹಾಕೋದು. ಇಲ್ಲಿ ನಾವೇನು ಮಾಡೋದು, ಅರ್ಧ ಇಂಚ್ ಏನು ಮಾಡ್ಕೊಂಡಿರ್ತೀವಿ. ಇಲ್ಲಿ ಎಷ್ಟು ಉಳಿತು 1/4 ಇಂಚ್ ಉಳಿತು. ಇದು ಹಿಂದೆ ಪ್ಲೇಟ್ ಹೋಗ್ತೈತೆ. ಆಮೇಲೆ ಇಲ್ಲಿ ಏನು ಮಾಡೋದು, ಒಂದು 1/4 ಇಂಚ್ ಅರ್ಧ ಇಂಚು ಮಾಡ್ಕೊಂಗಿಲ್ಲ. ಅರ್ಧ ಇಂಚ್ ಮಾಡ್ಕೊಂಡು ನಡೀತು. ಭಾಳ ದಪ್ಪಿದ್ರೆ ಅರ್ಧ ಇಂಚ್ ಮಾಡ್ಬೋದು. ಒಂದು ಸ್ವಲ್ಪ ನಾರ್ಮಲ್ ಇದ್ರೆ ಅಂದ್ರೆ 1/4 ಇಂಚ್ ಅಂದರೆ 2 ಗೆರೆ ಇಟ್ಕೊಂಡು ಇದನ್ನು ಕಚ್ ಹೊಡ್ಕೋದು. ಇದು ಹಿಂದಿನ ಪಾನ ಹಿಂಗೆ ಕಟ್ ಹೊಡ್ಕೊಂಡು ಇಲ್ಲಿ ನಾವು ಶೇಪ್ ಹೊಡ್ಕೋದು. ಆಮೇಲೆ ಇಲ್ಲಿ ಕಚ್ಕ ಇಲ್ಲಿ ಏನು ಗೆರೆ ಹೊಡೆದೋದಿಲ್ಲ 6.5 ಇಲ್ಲಿ 1/4 ಇಂಚ ಇದನ್ನು ಕಚ್ಕ ಹೊಡ್ಕೊಂಡ್ಬಿಡ್ದು. ಇದು ಹಿಂದಿನ ಪಾನ ರೆಡಿ ಆಕೈತಿ. ಆಮೇಲೆ ಬುಷರ್ಟ್ ಇದು ಕಪ್ ಶರ್ಟ್ ಅದ ತೋಳು ಕಟ್ ಮಾಡ್ಕೊಂಡ ತೋಳ 23.5 ಇದ್ರೆ 22.5 ಉದ್ದ ಕಟ್ ಮಾಡ್ಕೋದು. ಇಲ್ಲಿಂದ 22.5 ಸೇಮ್ ಬುಷರ್ಟ್ ಹೆಂಗೆ ಕಟ್ ಮಾಡ್ತಲ್ಲ, ಇಲ್ಲಿ ಪೋನೆ ಹಾರ ಇಲ್ಲಿ ಹೆಂಗೆ ನಾರ್ಮಲ್ ಹೆಂಗೆ ಕಟ್ ಮಾಡ್ತಲ್ಲ ಹಂಗೆ ಕಟ್ ಮಾಡೋದು. ಯಾವುದೋ ಬುಷರ್ಟ್ಗೆ ಹೆಂಗೆ ಕಟ್ ಮಾಡ್ತಲ್ಲ ಸೇಮ್ ಹಂಗೆ ತೋಳು ಕಟ್ ಮಾಡೋದು. ಬುಷರ್ಟಿಗೆ ಹೆಂಗೆ ನಾವು ಶೋಲ್ಡ್ರ್ ತೆಗ್ದಿಲ್ಲ ಹಂಗೆ ಕಪ್ ಶರ್ಟ್ಗೂ ಶೋಲ್ಡ್ರ್ ತೆಗೆದು ಹಿಂಗೆ ಪೋನೆ ಹಾರ ಇಲ್ಲಿ ಪೋನೆ ಹಾರ ಟೋಟಲ್ ಪೋನೆ ಹಾರ ಅದ್ರ 1/2 ಮಾಡಿ ಹಿಂಗೆ ಶೇಪ್ ತೊಗೊಂಡು ಸೇಮ್ ಬುಷರ್ಟ್ ಹೆಂಗೆ ಕಪ್ ಶೋಲ್ಡ್ರ್ ತೆಗ್ದು ಹಂಗೆ ತೆಗೆದು. ಇದು ಕಪ್ ಶರ್ಟ್ ತೆಗೆಯೋ ವಿಧಾನ. ಮುಂದಿನ ಪಾನ, ಹಿಂದಿನ ಪಾನ, ತೋಳ, ಶೋಲ್ಡ್ರ್ ಪಾನ ಮುಗೀತು.